ರಚನೆ ಈಗ ಪ್ರವಾಸ ಚಾಲೂ ಮಾಡ್ತೀವಿ ವ್ಯಾನ್ ತೊಗೊಂಡಿವಿ ಮತ್ತು ನಾವು ಎಲ್ಲ ಸದ್ಯ ಯುದ್ಧ ಇನ್ನೂ 2 ವರ್ಷ ಐತಲ್ಲ ರೀ 2 ವರ್ಷದಿಂದ ಉದಯ ಆದ ಪಕ್ಷ ತಮಿಳ್ನಾಡು ಅಧಿಕಾರ ಬಂದೈತಿ ಈಗ ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ ಜನರದ್ದು ಎಸ್ ಅಂದ್ರೆ JCB ಪಾರ್ಟಿ ರೆಡಿ. ಯಾವಾಗಿನಿಂದ ಶುರು ಅಂತ ಏನು ಅದಕ್ಕೆಲ್ಲ ಪ್ರವಾಸದ್ದು ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕ್ಕಿಂದ ಹೂ ಬಿದ್ದದ, ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ JCB. ವಿಶೇಷ ಭಾಳ ಜನಕ್ಕೆ ಏನಿಲ್ಲ, ಏನು ಸುಮ್ಮ ಒಂದು ಬೆಡ್ರೂಮ್ ಐತಿ, ಮುಂದೆ ಕುಂಟ್ರಲಾಕ ಇದು ಐತಿ. ಅದ್ರ ಮೇಲೆ ಪ್ರವಾಸಕ್ಕೆ ಹೋಗೋದು ಹೇಗೆ? ಪ್ರವಾಸ ಅಂದ್ರೆ ಲಾಂಗ್ ರೂಟ್ ಇದ್ರೆ ಅದ್ರಾಗ ರೀ. ಒಮ್ಮೆ ಮೈಸೂರಿನಿಂದ ಬೀದರ್ಗೆ ಹೋಗೋದಿತ್ತಂದ್ರೆ ಅದಾಗ ಹೋಗ್ತೀವಿ. ಕ್ರಾಂತಿ ಅಂತ ಬದಲಾವಣೆ ಫಿಕ್ಸ್ ಅಂತ ಕೆಲವರು ಆಗೋದಿಲ್ಲ ಡೌಟು ಅಂತ ನೋಡೋಣಲ್ಲ ರೀ. ಅವ್ರ ಪಕ್ಷಕ್ಕೆ ಅಲ್ಲಿರುವಂಥ ಜನರಿಗೆ ಬಿಟ್ಟಿದ್ದು ನಮಗೇನು ಮಾಡೋದು. ಕಾರ್ಯಕರ್ತರ ಮನಸ್ಸಿನಾಗಂತರೂ ಈಜಿ. ನೀವು ಒಂದು ಕೆಲಸ ಮಾಡಿರಿ, ನಿಮ್ಮ ಎಲ್ಲ ಚಾನಲ್ದಾಗ ಏನು ಅವ್ರನ್ನ ಇಷ್ಟು ಜನ ಸೇರಿದ್ರು ಅದ್ಭುತ ಕಾರ್ಯಕ್ರಮ ಅಂತೇನು ಬರ್ತೈತಲ್ಲ, ತಳಗೆ ಕಮೆಂಟ್ ನೋಡಿಬಿಡ್ರಿ. ಅದ್ರ ಮ್ಯಾಗೆ ಎಷ್ಟು ಜನ ಇದನ್ನು ರೊಕ್ಕ ಕೊಟ್ಟು ತರ್ಬೋದ್ರಿ ಮಂದಿ. ನಾನು ಎಷ್ಟೋ ಮಂದಿ ಹೇಳ್ಯಾರಲ್ಲ, ಎಲ್ಲಿ ಹೊಂಟಿವ ಅಂದ್ರೆ ಸಿದ್ದರಾಮಯ್ಯನ ಕಾರ್ಯಕ್ರಮಕ್ಕೆ ಹೊಂಟಿವ ಅಂದಾರ, ಎಲ್ಲಿ ಹೊಂಟಿವ ಅಂದ್ರೆ 500 ರೂಪಾಯಿ ಕೊಟ್ಟಾರ ತಂದಾರ. ಶಕ್ತಿ ಪ್ರದರ್ಶನ ಇದು. ಪರೋಕ್ಷವಾಗಿ ಅಮಿತ್ ಶಾ ಅವ್ರಿಗೆ ನಾ ಹೇಳಿಲ್ಲ ನೋಡಿ. ನಾನು ಹಿಂದೆ ಏನಾದರೂ ಆ 8 ವರ್ಷ ನಂತರ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದ ಮೇಲೂ ಸಹ ಇಷ್ಟು ಜನ ಸೇರ್ಯಾರಂದ್ರೆ ನಮ್ಮ ತಂದೆಯವ್ರ ಬಗ್ಗೆ ಎಷ್ಟು ಅಪಾರ ಗೌರವ ಇದೆ ಅಂತ ಹೇಳಿ ಭಾಷಣದಾಗ ಹೇಳಿದ್ದು ಕೇಳಿದ್ರಲ್ಲ, ಹಿಂದಿ ಭಾಷಣ ಅದ್ರ ಹೇಳಿದ್ರು ಅವರು. ಅದೇ ಸಂಕೇತ ತಿಳ್ಕೊಬೇಕು. ನನಗನ್ನಿಸ್ತೈತಿ ಅಮಿತ್ ಶಾ ಅವ್ರು ಬಂದಿದ್ದು ಯಡಿಯೂರಪ್ಪನವರ ಬೀಳ್ಕೊಡುಗೆ ಸಮಾರಂಭ, ಫೇರ್ವೆಲ್ ಪಾರ್ಟಿ. 23 ಮಿನಿಟ್ನಾಗ ಎಲ್ಲರೂ ತೊಗೊಂಡ್ರೇನ್ರಿ ವಿಜೇಂದ್ರ ಉತ್ತರಾಧಿಕಾರಿ ಅಂದ್ರೆ ಅಥವಾ ಭವಿಷ್ಯದ ನಾಯಕ ಅಂದ್ರೆ ಏನೂ ಇಲ್ಲ. ಯಾರು ಅಣ್ಣ ಸ್ವಾಗತ ಮಾಡದ, ತಮ್ಮ ಪ್ರಾಸ್ತಾವಿಕ ಮಾಡದ, ಅಪ್ಪ ಇದ್ರೆ ಧನ್ಯವಾದ ಅರ್ಪಿಸದ. ಅಮಿತ್ ಶಾ 23 ಮಿನಿಟ್ ಹಿಂದೆ 50 ವರ್ಷ ಆಗಿದ್ದು ಕತೆ ಹೇಳಿದ್ರು, ಮುಂದಿನ ಕತೆ ಏನು ಹೇಳಿಲ್ಲ. ಅಂದ್ರೆ ಕ್ಲೋಸ್ ಚಾಪ್ಟರ್ ಅದು. ಈಗ ಪ್ರವಾಸ ಚಾಲೂ ಮಾಡ್ತೀವಿ ತೊಗೊಂಡಿವಿ ಮತ್ತು ನಾವು ಎಲ್ಲ ಸದ್ಯ ಯುದ್ಧ ಇನ್ನೂ 2 ವರ್ಷ ಐತಲ್ಲ ರೀ 2 ವರ್ಷದಿಂದ ಉದಯ ಆದ ಪಕ್ಷ ತಮಿಳ್ನಾಡು ಅಧಿಕಾರ ಬಂದೈತಿ ಈಗ ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ. ಜನರದ್ದು ಎಸ್ ಅಂದ್ರೆ JCB ಪಾರ್ಟಿ ರೆಡಿ. ಯಾವಾಗಿನಿಂದ ಶುರು ಅಂತ ಏನು ಅದಕ್ಕೆಲ್ಲ ಪ್ರವಾಸದ್ದು ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕ್ಕಿಂದ ಹೂ ಬಿದ್ದದ, ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ JCB. ವಿಶೇಷ ಭಾಳ ಜನಕ್ಕೆ ಏನಿಲ್ಲ, ಏನು ಸುಮ್ಮ ಒಂದು ಬೆಡ್ರೂಮ್ ಐತಿ, ಮುಂದೆ ಕುಂಟ್ರಲಾಕ ಇದು ಐತಿ.